ಒಬ್ಬ ಸಾಧಾರಣ ಕೊಡಗಿನ ಹುಡುಗಿ, ವಿರಾಜಪೇಟೆಲಿ ಹುಟ್ಟಿ ಬೆಂಗಳೂರಿಗೆ ಬೆಳೆದವಳು. ಎಲ್ಲ ಹೆಣ್ಮಕ್ಳ ಥರ ಕೋಟಿ ಕೋಟಿ ಆಸೆ ಅವಳಿಗೆ. ಒಂದಿನ ಇವಳಪ್ಪ ಕೇಳ್ತಾರೆ, ಮಗಳೇ ನಿನಗೆ ದೊಡ್ಡವಳಾದ್ಮೇಲೆ ಏನಾಗಬೇಕು ಅಂತ. ಸೊ ಅವಳು ಹೇಳ್ತಾಳೆ, ಅಪ್ಪ ನಾನು ಡಾಕ್ಟರ್ ಆಗ್ತೀನಿ. ಓಕೆ. ಮಾರನೇ ದಿನ ಹೇಳ್ತಾಳೆ, ಇಲ್ಲ ಅಪ್ಪ ಐ ಥಿಂಕ್ ನಾನು ಟೀಚರ್ ಆಗ್ತೀನಿ ಅಂತ. ಓಕೆ. ಹೀಗೆ ಪ್ರತಿದಿನ ಹೊಸ ಹೊಸ ಆಸೆಗಳು. ಇಂತಹ ಒಂದು ಬಹಳ ಕುತೂಹಲ, ಪ್ರತಿಯೊಬ್ಬರನ್ನು ಜೀವಿಸ್ಬೇಕನ್ನೋ ಒಂದು ಹುಚ್ಚ ಆಸೆ ಇವಳಿಗೆ. ಎಸ್. ಸೊ ಒನ್ ಪಾಯಿಂಟ್ ಆಫ್ ಟೈಮ್ ಏನು ಮಾಡ್ಬೇಕು ಲೈಫಲ್ಲಿ ಅಂತ ಸೀರಿಯಸ್ಲಿ ಯೋಚನೆ ಮಾಡಿದಾಗ, ಇಲ್ಲ ನನಗೆ ಆ್ಯಕ್ಟರ್ ಆಗಬೇಕು. ಎಸ್, ನಾನೊಬ್ಬ ಕಲಾವಿದ ಆದರೆ ನಾನು ಪ್ರತಿಯೊಬ್ಬರನ್ನು ಜೀವಿಸ್ಬೋದು, ಪ್ರತಿಯೊಂದು ಉದ್ಯೋಗನ ಜೀವಿಸ್ಬೋದು. ಆ್ಯಂಡ್ ಸಿಕ್ಕಾಪಟ್ಟೆ ನಂಗೆ ಇದರಿಂದ ಖುಷಿ ಸಿಗ್ಬೋದು ಆ್ಯಂಡ್ ತುಂಬ ಕಲಿಬೋದು ಇದರಿಂದ ಅಂತ ನಂಗೆ ಅನ್ನಿಸ್ತು. ಎಸ್. ಸೊ ಈ ಸ್ಟೋರಿ ಬೇರೆ ಯಾರ್ದು ಅಲ್ಲ, ಕೋಟಿ ಸಿನಿಮಾದ ನಟಿ ಮೋಕ್ಷ ಕುಶಾಲನ ಸ್ಟೋರಿ. ಇದು ಕೋಟಿ ಅದು ಹೇಗೆ ಶುರುವಾಯಿತು, ಹೇಗೆ ಮುಗೀತಂದ್ರೆ ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಇಟ್ಸ್ ಲೈಕ್ ಅ ಡ್ರೀಮ್ ಕಮ್ ಟ್ರೂ ನನಗೆ. ಐ ನೋ ಪ್ರತಿಯೊಬ್ಬರು ಇದೇ ಹೇಳ್ತಾರೆ, ಆಲ್ ಆ್ಯಕ್ಟರ್ಸ್, ಬಟ್ ಐ ಥಿಂಕ್ ಇದು ನನಗೋಸ್ಕರ ಅಂತಲೇ ಬರ್ದಿರೋಂತಹ ಸಿನಿಮಾ ಅಂತ ಅನಿಸುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ನನ್ನ ಇಡೀ ಕೋಟಿ ತಂಡಕ್ಕೆ. ಪ್ರತಿಯೊಬ್ಬರು ಒಂದು ಕಿಚ್ಚು, ಒಂದು ಹುಮ್ಮಸ್ಸಿನಿಂದ ಕೆಲಸ ಮಾಡಿದ್ದಾರೆ, ಅದು ಚಿತ್ರದಲ್ಲಿ ಕಾಣುತ್ತೆ. ಆ್ಯಂಡ್ ನನಗೆ ಈ ಪಾತ್ರ ಹೇಗೆ ಸಿಕ್ತು ಅಂತ ಹೇಳಲೇಬೇಕು. ನಿಜವಾಗ್ಲೂ ನಂಬಲ್ಲ ಇದನ್ನ. ನಾವೇನು ಅನ್ಕೋತೀವಿ, ಹೀರೋಯಿನ್ ಅಂದರೆ ತುಂಬ ಗ್ಲಾಮರಸ್ ಆಗಿರಬೇಕು ಅಂತ. ಸೊ ನನಗೆ ರಾತ್ರಿ ಒಂದು 10:30-11 ಗಂಟೆಗೆ ಈ ಥರ ಫುಲ್ ಊಟ ಎಲ್ಲ ಮಾಡಿ ತಲೆಗೆ ಎಣ್ಣೆ ಹಾಕ್ಕೊಂಡು ನನ್ನ ಪೈಜಾಮದಲ್ಲಿ TV ನೋಡ್ಕೊಂಡು ಕೂತಿದ್ದೆ. ಈ ಥರ ಕಾಲ್ ಬಂತು, ಒಂದು ಸಿನಿಮಾ ನಡೀತಿದೆ, ನನಗೆ ಟೈಟಲು ಗೊತ್ತಿಲ್ಲ, ಈ ಥರ ಒಂದು ಸಿನಿಮಾ ಇದೆ, ದೊಡ್ಡ ಸಿನಿಮಾ, ನನಗೆ ಆಡಿಷನ್ ಮಾಡಿಬಿಟ್ಟು ಕಳಿಸ್ತೀರಾ ಅಂತ. ನನಗೆ ಗೊತ್ತಲ್ಲ, ಎದ್ನೋ ಬಿದ್ನೋ ಒಬ್ಬ ಸ್ಟ್ರಗ್ಲಿಂಗ್ ಆ್ಯಕ್ಟರ್ಗೆ ಒಂದು ಚಾನ್ಸ್ ಸಿಕ್ಕರೆ ಸಾಕು ಅಂತ ನಾನು ಅವತ್ತು ಆ್ಯಕ್ಚುಲಿ ಏನೂ ಎಫರ್ಟ್ ಹಾಕಲಿಲ್ಲ. ತುಂಬ ನ್ಯಾಚುರಲ್ ಆಗಿ ಹೆಂಗಿದೆ ಹಾಗೆ ಅದೇ ಪಜಾಮದಲ್ಲೇ ಆಡಿಷನ್ ಕೊಟ್ಟೆ. ಆ್ಯಂಡ್ ಆಡಿಷನ್ ಕಳಿಸಿ ನನಗೆ ನಿದ್ದೆಯಲ್ಲಿ ನನ್ನ ಕನ್ಸಲ್ಲಿ ನಾಟಕ ಬಂತು, ನಾನು ಆಡಿಷನ್ ತಪ್ಪು ಕಳಿಸ್ಬಿಟ್ಟಿದ್ದೀನಿ ಅಂತ. ಲೈಕ್ ಅಯ್ಯೋ ನನಗೆ ಹೇಗೆ, ಹೌ ಕ್ಯಾನ್ ಐ ಡೂ ದಿಸ್ ಮಿಸ್ಟೇಕ್ ಅಂತ ಅನ್ನಿಸ್ತು. ಬಟ್ ಆಮೇಲೆ ಅನ್ನಿಸ್ತು, ಇಫ್ ಸಮಥಿಂಗ್ ಇಸ್ ಮೆಂಟ್ ಫಾರ್ ಮೀ ಇಟ್ ವಿಲ್ ಕಮ್ ಅಂತ. ಆ್ಯಂಡ್ ಮಾರನೇ ದಿನ ನನಗೆ ಕಾಲ್ ಬಂತು, ಹೀಗೆ ಡೈರೆಕ್ಟ್ರು ವಾಂಟ್ಸ್ ಟು ಮೀಟ್ ಯು, ನಿಮ್ಮ ಆಡಿಷನ್ ತೊಗೋಬೇಕು ಅಂತ. ಅವಾಗ ನಮ್ಮ ಅಪ್ಪನ ಕರ್ಕೊಂಡು ಹೋಗಿದ್ದೆ. ಫಸ್ಟ್ ಟೈಮ್ ಲೈಫಲ್ಲಿ ನನಗೆ ಅದು ಆಡಿಷನ್ ಥರ ಅನಿಸ್ಲೇ ಇಲ್ಲ. ಇಟ್ ವಾಸ್ ಮೋರ್ ಆಫ್ ಅ ವರ್ಕ್ಶಾಪ್ ಥರ ಅನ್ನಿಸ್ತು. ನನಗೆ ಯಾವಾಗಲೂ ಆಡಿಷನ್ ಮಾಡಿದಾಗ ಒಂದು ಕ್ಲಾರಿಟಿ ಇರುತ್ತೆ, ಓಕೆ ನಾನು ಚೆನ್ನಾಗಿ ಮಾಡಿದೆ, ನನಗೆ ಸಿಗ್ಬೋದೇನೋ ಈ ಪಾತ್ರ ಅಂತ. ಬಟ್ ಇದು ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ನನಗೆ ಸಿಗತ್ತೋ ಇಲ್ವೋ, ಚೆನ್ನಾಗಿ ಮಾಡಿದ್ನೋ ಏನೋ ಅಂತ. ಆ್ಯಂಡ್ ಎಸ್, ದೇವ್ರ ಮೇಲೆಲ್ಲ ಭಾರ ಬಿಟ್ಟಿದ್ದೆ. ಆ್ಯಂಡ್ ಎಸ್, ಐ ಥಿಂಕ್ ಎಲ್ಲೋ ಒಳ್ಳೆ ಕೆಲಸ ಮಾಡಿದ್ದೀನಿ ಅನಿಸುತ್ತೆ. ನನಗೆ ಈ ಒಂದು ವಂಡರ್ಫುಲ್ ಆಪರ್ಚುನಿಟಿ ಸಿಕ್ತು. ಅವತ್ತು ಲುಕ್ ಟೆಸ್ಟ್ ಕರೆದ್ರು ಆ್ಯಂಡ್ ಐ ಪರ್ಫಾರ್ಮ್ಡ್ ಆ್ಯಂಡ್ ಎಲ್ಲರಿಗೂ ಇಷ್ಟ ಆಗಿ ಆ್ಯಂಡ್ ಫೈನಲಿ ಐ ಗಾಟ್ ದಿಸ್ ರೋಲ್. ಐ ಆಮ್ ವೆರಿ 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 ಥ್ಯಾಂಕ್ಫುಲ್ ಫಾರ್ ಎವ್ರಿಥಿಂಗ್. ಆ್ಯಂಡ್ ಎಸ್.